ಗಾಯ್ಸ್ ನಿಮಗೆ ಗೊತ್ತಿರಂಗೆ ಪಬ್ಜಿ ಮೊಬೈಲಲ್ಲಿ 4.0 ಅಪ್ಡೇಟ್ ಅಂತೂ ಬಂದಿದೆ. ಮತ್ತೆ BGMI ಬರೋಕ್ಕೆ ಕೇವಲ 2 ದಿವಸ ಇದೆ, ಅಂದರೆ 11th 7:30 ಏನೋ ಬರುತ್ತೆ. ಸೊ ಅಷ್ಟೊಳಗಡೆ ಫ್ಯೂಚರ್ ಎಲ್ಲ ತಿಳ್ಕೊಂಡಿಲ್ಲ ಅಂದರೆ ನಿಮಗೆ ಅವಾಗ ಆಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ವಿತೌಟ್ ಎನಿ ಟೈಮ್ ಲೆಟ್ಸ್ ಗೋ ಗಾಯ್ಸ್. ಮೊದಲನೇದಾಗಿ ಇಲ್ಲಿ ಪಕ್ಕದಲ್ಲಿ ಬಡಿ ಇದೆಯಲ್ಲ, ಸೊ ಅದು ಪವರ್ ಬೇಕು ಅಂದರೆ ನೀವು ಈ ಥರ ಹೈಲೈಟ್ ಆಗಿ ಕಾಣಿಸೋದು ಎತ್ಕೊಬೇಕು. ಇಲ್ಲಿ ನಂಗೆ ಫ್ಲೋಟಿಂಗ್ ಬಲೂನ್ ಅಂತ ಸಿಕ್ತು. ಮತ್ತು ರೈಟ್ ಸೈಡು ಒಂದು ಟೈಮಿಂಗ್ಸ್ ಹುಡ್ತಿದ್ದಿಲ್ಲ, ಸೊ ಆಲ್ರೆಡಿ ನಂಗೆ ಪವರ್ ಸಿಕ್ಕಿದ. ಸೊ ಆ ಟೈಮಿಂಗ್ಸ್ ಮುಗ್ದಿದ ತಕ್ಷಣ ಆ ಪವರ್ ಆರಾಮಾಗಿ ನಾನು ಯೂಸ್ ಮಾಡ್ಬೋದು. ಇಲ್ಲೇ ಇನ್ನೂ ಒಂದು ಸಿಗುತ್ತೆ, ಸೊ ಇದು ಪೊಸೆಸಿವ್ ಬೂಸ್ಟ್ ಅಂತ. ಸೊ ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಪೂರ್ತಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಆ್ಯಂಡ್ 4.0 ಅಪ್ಡೇಟಲ್ಲಿ ಇದೆ ಸೆಂಟರ್ ಪ್ಲೇಸ್ ಆಗಿರುತ್ತೆ. ಅಂದರೆ ನೀವು ಸೆಲ್ಫ್ ರಿವೈವ್ ಕಾರ್ಡು ವಗೇರ ತೊಗೊಬೇಕಂದ್ರೆ ಮತ್ತು ಬಡಿ ಪವರ್ ಅಂತೂ ಎಲ್ಲ ರೂಮಲ್ಲಿ ಇಕ್ಕಿರ್ತಾರೆ. ಬಟ್ ಅದು ಲೆವೆಲ್ 1 ಆಗಿರುತ್ತೆ. ಅದು ಮ್ಯಾಕ್ಸ್ ಮಾಡಬೇಕಂದ್ರೆ ನೀವು ಆಲ್ಮೋಸ್ಟು ಈ ಥರ ಸೆಂಟರಾಗಿ ಓಪನ್ ಮಾಡಬೇಕು, ಇಲ್ಲೊಂಚೂರು ಲೆವೆಲ್ 3 ಎತ್ಕೊಬೇಕು. ಅದು ಬಿಟ್ಟರೆ ಈವೆಂಟ್ ಒಳಗಡೆ ಒಂದು ಸ್ವಲ್ಪ ಸಣ್ಣ ಕ್ರೇಟ್ ಇಕ್ಕಿರ್ತಾರೆ. ಸೊ ಅಲ್ಲೂ ಕೂಡ ಓಪನ್ ಮಾಡಿ ಲೆವೆಲ್ 3 ಅಥವಾ ಲೆವೆಲ್ 2 ಎತ್ಕೊಂಡೆ ಅಂದರೆ ಪವರ್ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೋದು. ಅಥವಾ ನೀವು ಈವೆಂಟಲ್ಲಿ ಏನನ್ನ ಬೇಗ ಸತ್ತೋಗ್ಬಿಟ್ಟಿದ್ರೆ ಈ ಥರ ಮ್ಯಾಪಲ್ಲಿ ಗೋಸ್ಟ್ ಅಂತ ಬರುತ್ತೆ. ಅಂದರೆ ಗೋಸ್ಟ್ ಥರ ಒಂಥರ ಬ್ಲೂ ಕಲರ್ ಸಿಂಬಲ್ ಹಾಕಿರ್ತಾರೆ. ಡೈರೆಕ್ಟಾಗಿ ಅಲ್ಲಿ ಹೋಗಬೇಕು, ಗೋಸ್ಟ್ ಹೊಡಿಬೇಕು, ಅಲ್ಲೂ ಕೂಡ ಲೆವೆಲ್ 2 ಲೆವೆಲ್ 3 ಸಿಗುತ್ತೆ. ಸೊ ಇಲ್ಲಿಗೆ ಪವರ್ಸು ಪಿಕಪ್ ಆಯಿತು. ಸೊ ಪವರ್ಸ್ ಹೆಂಗೆ ಯೂಸ್ ಮಾಡೋದು ಅಂತ ಅದ್ರ ಕಡೆ ಹೋಗ್ಬಿಡೋಣ. ಇಲ್ಲಿ ನೋಡ್ತಿದ್ದೀರಾ ನನ್ನ ಹತ್ರ ಫ್ಲೋಟಿಂಗ್ ಬಲೂನ್ ಇದೆ, ಆ್ಯಂಡ್ ಪೊಸೆಸಿವ್ ಬೂಸ್ಟ್ ಇದೆ, ಆ್ಯಂಡ್ ಪೊಸೆಸಿವ್ ಗೋಸ್ಟ್ ಹೀಲಿಂಗ್ ಇದೆ. ಸೊ ಈ ಮೂರು ಕೂಡ ನಿಮಗೆ ಬಡಿ ಪವರ್ ಆಗಿರುತ್ತೆ. ಆ ಮೂರು ಅಪ್ಗ್ರೇಡು ಮಾಡ್ಬೋದು, ಆ್ಯಂಡ್ ಅದೇ ಥರ ಅದನ್ನ ಯೂಸ್ಫುಲ್ಲು ಕೂಡ ಮಾಡ್ಕೊಬೋದು. ಸದ್ಯಕ್ಕೆ ನೀವು ಜಸ್ಟ್ ಪಿಕ್ ಮಾಡಿದ್ದೀರಾ ಅನ್ಕೊಳ್ಳೋಣ. ಪಿಕ್ ಮಾಡಿದ ತಕ್ಷಣ ನಿಮಗೆ ಒಂದು 15 ಸೆಕೆಂಡ್ಸ್ ಏನೋ ತಗೊಳುತ್ತೆ. ಸೊ ಅಷ್ಟರೊಳಗಡೆ ಇನ್ನೊಂದು ಕೂಡ ಹೇಳ್ಬಿಡ್ತೀನಿ, ನೀವು ಸ್ನೈಪರ್ಗೆ ಏನನ್ನ ಈ ಥರ 4x ಹಾಕೊಂಡು ಈ ಥರ ಸ್ಕೋಪ್ ಬರ್ತಿದ್ರೆ, ಬಟ್ ಇಲ್ಲೊಂದು ಆಪ್ಷನ್ ಇದೆ. ಅಂದರೆ ಇದರಲ್ಲಿ 3 ಸ್ಟೈಲ್ ಇರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಾ 1 ಮತ್ತು 2 ಮತ್ತು 3. ಸೊ ಈ 3ರಲ್ಲಿ ನೀವು ಯಾವುದು ಬೇಕಾದ್ರೂ ಹಿಡ್ಕೊಂಡು ಹೊಡಿಬೋದು. ಅಂದರೆ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬೇಡಿ, ಈ ಥರ ಬಂತಲ್ಲ ಹೆಂಗೆ ಹೊಡಿಯೋದು ಅಂತ. ಸದ್ಯಕ್ಕೆ ಬಡಿದು ಟೈಮಿಂಗ್ಸ್ ಮುಗೀತು. ಸೊ ಅದ್ರ ಪವರು ಕೂಡ ತೋರಿಸ್ಬಿಡ್ತೀನಿ. ಸದ್ಯಕ್ಕೆ ಟೈಮಿಂಗ್ಸ್ ಮುಗಿದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ಅದು ಸೀದಾ ಮೇಲ್ಗಡೆ ಎತ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಅದು ಫುಲ್ ಆಗ್ತಾ ಇಲ್ಲಿ ಏರು ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಹೆಂಗೆ ಬೇಕಾದ್ರೂ ನೀವು ಮುಂದೆ ತಳ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ಪವರ್ ಖಾಲಿ ಆಗ್ತಾ ಅದನ್ನ ನಿಮಗೆ ಕೆಳಗೆ ಬಿಸಾಕುತ್ತೆ, ಅಥವಾ ನೀವೇ ಬೇಗ ಬೀಳಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಇನ್ನೊಂದು ಪವರ್ ಕಡೆ ಹೋಗ್ಬಿಡೋಣ. ಇಲ್ಲಿ ನೋಡ್ತಿದ್ದೀರಾ ಸೆಕೆಂಡ್ ಬಂದ್ಬಿಟ್ಟು ಪೊಸೆಸಿವ್ ಬೂಸ್ಟ್ ಅಂತ. ಅಂದರೆ ಇದು 0 ಸೆಕೆಂಡ್ಸ್ ತಗೊಳುತ್ತಾ. ಯಾಕಂದರೆ ಯಾವುದೇ ಥರ ಟೈಮಿಂಗ್ಸ್ ಇಲ್ಲ, ನೀವು ಗಾಡಿ ಇಲ್ಲ ಅಂದ್ರೆ ಈ ಪವರು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸದ್ಯಕ್ಕೆ ಅದು ಯೂಸ್ ಮಾಡೋದು ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸದ್ಯಕ್ಕೆ ನಾರ್ಮಲಾಗಿ ಓಡ್ತಾ ಇಲ್ಲಿ ರೈಟ್ ಸೈಡು ಒಂದು ಓಡೋ ಮಾರ್ಕೇ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರದೊಂದು ಅಂದರೆ ಗೋಸ್ಟೇ ಕರ್ಕೊಂಡು ಹೋಗೋ ಥರ ಆಪ್ಷನ್ ಬರುತ್ತೆ. ಇನ್ನೊಂದು ಸತಿನೂ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೋಡ್ತಿದ್ದೀರಾ, ನಾನು ನಾರ್ಮಲಾಗಿ ಓಡ್ತಿದ್ದೀನಿ ಮತ್ತು ರೈಟ್ ಸೈಡ್ ಒಂದು ಆಪ್ಷನ್ ಬರ್ತದ. ಸೊ ನಾನು ಓಡೋಕ್ಕಿಂತ ಮುಂಚೆ ಅದು ಆಪ್ಷನ್ ಕ್ಲಿಕ್ ಮಾಡಿ ಓಡಬೇಕು. ಆವಾಗ ನಮಗೆ ಗೋಸ್ಟ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತಾ. ನಮಗೆ ಝೋನಾಗಿ ಸಾಯೋ ಬದಲು ನಾವು ಈ ಥರ ಆರಾಮಾಗಿ ಓಡ್ಕೊಂಡು ಝೋನ್ ಒಳಗಡೆ ಹೋಗ್ಬಿಡ್ಬೋದು. ಮತ್ತು ಲಾಸ್ಟ್ ಪವರ್ ನೋಡ್ತಿದ್ದೀರಾ, ಇಲ್ಲಿ ಪೊಸೆಸಿವ್ ಗೋಸ್ಟ್ ಹೀಲಿಂಗ್ ಅಂತ. ಸೊ ಇದನ್ನ ಲೆವೆಲ್ 3 ಮಾಡಿಕೊಂಡ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂದರೆ ನಾನು ಲೆವೆಲ್ 3 ಹೆಲ್ಮೆಟ್ ಹಾಕೊಂಡಿದ್ದೀನಿ, ವೆಸ್ಟ್ ಹಾಕೊಂಡಿದ್ದೀನಿ. ಎನಿಮಿ ನನಗೆ ಹೊಡಿಲಿ ಅಂತಲೇ ನಾನು ನಿಧಾನಕ್ಕೆ ಫೈರ್ ಕೊಡ್ತಿರ್ತೀನಿ. ಸೊ ಡ್ಯಾಮೇಜ್ ಕೊಟ್ಟಿದ ತಕ್ಷಣ ಇದು ಗೋಸ್ಟ್ ಬಂದ್ಬಿಟ್ಟು ನನ್ನ ತಲೆ ಮೇಲೆ ಕುತ್ಕೊಳ್ಳುತ್ತೆ. ಇಲ್ಲಿ ನೋಡ್ತಿದ್ದೀರಾ, ನಂಗೆ ಯಾವುದೇ ಥರ ಹೆಲ್ಮೆಟ್ಗೆ ಡ್ಯಾಮೇಜ್ ಆಗಿಲ್ಲ, ಅಂದರೆ ಬರೋ ವೆಸ್ಟ್ಗೆ ಡ್ಯಾಮೇಜ್ ಆಗಿದೆ. ಸೊ ಈ ಫ್ಯೂಚರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಗುರು. ಮತ್ತು ಈ ಅಪ್ಡೇಟಲ್ಲಿ ಹೊಸ ಗನ್ ಬಿಟ್ಟಿದ್ದಾರೆ, ಮೋಟಾರ್ 60mm ಅಂತ. ಸೊ ಅದು ಆಲ್ಮೋಸ್ಟು ಪಿಸ್ತೂಲ್ ಇರೋ ಪ್ಲೇಸಲ್ಲೇ ಇರುತ್ತೆ. ಸೊ ನೀವು ಜಸ್ಟ್ ಎತ್ಕೊಬೇಕು ಮತ್ತು ಫೈರ್ ಬಟನ್ ಕ್ಲಿಕ್ ಮಾಡಬೇಕು, ಅದು ಆರಾಮಾಗಿ ಬೇಗನೆ ಪ್ಲಾಂಟ್ ಆಗಿಬಿಡುತ್ತೆ. ಮತ್ತು ಸ್ಕೋಪ್ ಇರೋ ಪ್ಲೇಸಲ್ಲಿ ಪ್ರಿಸಿಷನ್ ಏಮ್ ಅಂತ ಬರುತ್ತೆ. ಸೊ ನೀವು ಅದು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಸ್ಮಾಲ್ ಮ್ಯಾಪ್ ಬರುತ್ತೆ. ಸೊ ನೀವು ಇದನ್ನ ನೋಡಿಕೊಂಡು ಈಸಿಯಾಗಿ ನೀವು ಯಾವ ಪ್ಲೇಸಲ್ಲಿ ಹಾಕಬೇಕೋ ಆ ಪ್ಲೇಸಲ್ಲಿ ಫೈರ್ ಮಾಡಿದ ತಕ್ಷಣ ಹೋಗಿಬೀಳುತ್ತೆ. ಸೊ ಇದು ಆಲ್ಮೋಸ್ಟು ಒಂದು 400 ಮೀಟರ್ ಮ್ಯಾಕ್ಸಿಮಮ್ ಹೋಗುತ್ತೆ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಮತ್ತು ನೀವು ಮನೆ ಮೇಲನ್ನ ಹಾಕಿ ಮತ್ತೆ ಓಪನ್ ಪ್ಲೇಸ್ ಎಲ್ಲ ಹಾಕಿ ಅಥವಾ ನೀರೆಲ್ಲ ಹಾಕಿ ಎಲ್ಲೂ ಬೇಕಾದ್ರೂ 400 ಮೀಟರ್ ಒಳಗಡೆ ಹಾಕಿದ್ರೆ ಇದು ಡೈರೆಕ್ಟ್ ಆಗಿ ಹೋಗುತ್ತೆ, ಅದೇ ಪ್ಲೇಸಲ್ಲಿ ಬೀಳುತ್ತೆ. ನೀವು ಎನಿಮಿನ ಡಿಸ್ಟ್ರಾಕ್ಟ್ ಮಾಡ್ಬೋದು, ಬಟ್ ಡ್ಯಾಮೇಜ್ ಅಷ್ಟು ಬೀಳಲ್ಲ. ಯಾಕಂದರೆ ನಾನೆಲ್ಲೇ ಹತ್ರದಲ್ಲೇ ಫೈರ್ ಮಾಡ್ತೀನಿ, ಮತ್ತು ಅದು ಎಲ್ಲೂ ಬೀಳ್ತಿದ್ಯೋ ಅದೇ ಪ್ಲೇಸಲ್ಲೇ ಹೋಗಿ ನಿಂತ್ಕೊತೀನಿ. ಬಟ್ ಇಲ್ಲಿ ನೋಡ್ತಿದ್ದೀರಾ, ನನಗೆ ಯಾವುದೇ ಥರ ಅಷ್ಟು ಡ್ಯಾಮೇಜ್ ಬಿದ್ದಿಲ್ಲ. ಬಟ್ 1 HP ನನ್ನ ಇದ್ದಿದ್ರೆ 100% ನಾಗಾಗ್ತಿದ್ದೆ. ಮತ್ತು ಕೊನೆಯದಾಗಿ ಬಂದ್ಬಿಟ್ಟು ಮ್ಯಾಜಿಕ್ ಬ್ರೋಮ್ ಅಂತ. ಅಂದರೆ ಇಲ್ಲಿ ಪರ್ಕೆ ಥರ ಸಿಂಬಲ್ ಕಾಣಿಸ್ತಿದ್ದಿಲ್ಲ, ಸೊ ಅದಾಗಿರುತ್ತೆ. ಎತ್ಕೊಂಡಿದ ತಕ್ಷಣ ಇಲ್ಲಿ ರೈಟ್ ಸೈಡ್ ಒಂದು ಆಪ್ಷನ್ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದ್ರ ಮೇಲೆ ಬರ್ತೀರಾ, ಆರಾಮಾಗಿ ರೌಂಡು ಕೂಡ ಹೊಡಿತೀರಾ.
ಇದರಲ್ಲೂ 2 ಪವರ್ ಇರುತ್ತೆ, ಸ್ವೈಪ್ ಆ್ಯಂಡ್ ಬೂಸ್ಟ್ ಅಂತ. ಸೊ ಸ್ವೈಪ್ ಬಟನ್ ಮೇಲೆ ಲಾಂಗ್ ಪ್ರೆಸ್ ಇಟ್ಕೊಂಡು ಎನಿಮಿ ಮೇಲೆ ಹಾಕಿದ್ರೆ ಎನಿಮಿ ಹೋಗಿ ಒಂದು ಸ್ವಲ್ಪ ದೂರ ಬೀಳ್ತಾನೆ. ಆ್ಯಂಡ್ ಬೂಸ್ಟ್ ಬಟನ್ ಒತ್ಬಿಟ್ರೆ ಇನ್ನೂ ತುಂಬ ಸ್ಪೀಡಾಗಿ ಹೋಗ್ತೀರಾ, ಅಂದರೆ ಎನಿಮಿ ನಿಮಗೆ ಹೊಡೆಯೋದು ತುಂಬಾ ಕಷ್ಟ ಅನ್ಕೊಂಬಿಡಿ. ಮತ್ತು 4.0 ಅಪ್ಡೇಟಲ್ಲಿ ಸೂಪರ್ ಸ್ಮೂತ್ ಅಂತ ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಸೊ ಅದಕ್ಕೇನು ಡಿಫ್ರೆನ್ಸು ಅಂತ ಇವಾಗೆ ತೋರಿಸ್ಬಿಡ್ತೀನಿ. ಸೊ ನಾವು BGM ಮೇಲೆ ಎಕ್ಸ್ಟ್ರೀಮ್ ಮತ್ತು ಸ್ಮೂತ್ ಇಟ್ಕೊಂಡು ಆಡ್ತಿದ್ದೀವಿ. ಸೊ ಯಾರ್ದನ ಲೋ ಡಿವೈಸ್ ಆಗಿದ್ರೆ ಅಲ್ಟ್ರಾ ಹೈ ಕೂಡ ಇಟ್ಕೊಂಡು ಆಡ್ತಿರ್ತೀರಾ. ಸೊ ಅದರಲ್ಲಿ ನಾರ್ಮಲಾಗಿ ಈ ಥರನೇ ಕಾಣಿಸುತ್ತೆ ಗುರು, ಯಾವುದೇ ಥರ ಕಲರು ಅಂದರೆ ಡಿಕ್ರೀಸ್ ಇರಲ್ಲ, ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನೇ ಸೂಪರ್ ಸ್ಮೂತ್ ಏನಾರ ಇಟ್ಕೊಂಡ್ರೆ ಇಲ್ಲಿ ನೋಡ್ತಿದ್ರ ಕಲರು ಡಿಕ್ರೀಸ್ ಆಗಿದೆ ಮತ್ತು ಬ್ರೈಟ್ನೆಸ್ ಕೂಡ ಆಟೋಮೆಟಿಕಾಗಿ ಕಡಿಮೆ ಆಗಿದೆ. ಸೊ ಇದರಿಂದ ಡಿವೈಸ್ ಹೀಟ್ ಆಗಲ್ಲ ಮತ್ತು ಲ್ಯಾಗು ಕೂಡ ತುಂಬಾ ಕಡಿಮೆ ಆಗುತ್ತೆ. ಸೊ ಲೋ ಡಿವೈಸ್ ಇರೋರಿಗೆ ಇದು ತುಂಬಾ ಯೂಸ್ಫುಲ್ ಅನ್ಕೊಂಬಿಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೊತೀನಿ. ಮತ್ತು ಇಲ್ಲಿ ತನಕ ನೋಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಂಬಿಡಿ, ಯಾಕಂದರೆ ಇನ್ನೂ ಫ್ಯೂಚರ್ಸ್ ಅನ್ನೋದು ಬಾಕಿ ಇದೆ. ಆದಷ್ಟು ವಿಡಿಯೋ ಬೇಕು ಅಂದರೆ ಪಾರ್ಟ್ 2 ಅಂತಲೂ ಕಾಮೆಂಟ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು ಗಾಯ್ಸ್.